Hello Siri, turn on the camera. ಏನು ಬ್ರೋ ನೀವು ಇಲ್ಲಿ ಸಡನ್ನಾಗಿ ಶಾಕ್ ಕೊಟ್ಬಿಡ್ತೀರಾ? ಏನು ಮಾಡ್ತಿದ್ದೀರಾ? ಹೌದು, ಸದ್ಯ ನೀವು ಯಾವ 3D ಮೂವಿ ನೋಡಿದ್ರಿ? ಇತ್ತೀಚೆಗೆನಾ ಜಂಗಲ್ ಬುಕ್ ನೋಡಿದೆ. ಏನಕ್ಕೆ? ಏನಿಲ್ಲ, 3D ಗ್ಲಾಸ್ ಹಾಕೊಂಡಿದ್ರಲ್ಲ. ಏನು ಬ್ರೋ ಹಿಂಗೆ ಮಾತಾಡ್ತಿದ್ದೀರಾ? ಇದು 2 ಲಕ್ಷ ರೂಪಾಯಿಂದು ಗೊತ್ತಾ ನಿಮಗೆ? ಇದು ರೇಬ್ಯಾನ್ದವ್ರದ್ದು ಹೊಸ ಸನ್ಗ್ಲಾಸ್. ಸೆಲ್ಫಿ ಕ್ಯಾಮ್ರಾ ಎಲ್ಲ ಬರುತ್ತೆ. ಹೌದಾ? ನಾನು ಜಂಗಲ್ ಬುಕ್ ಮೂವಿ ನೋಡ್ಕೊಂಡು ಬಂದೆ. 3 ಜನ ಹೋಗಿದ್ರು ನೋಡ್ರಿ. ಹೇಗಿದೆ? ಚೆನ್ನಾಗಿದೆ. ಓಕೆ ಬ್ರೋ, ಸಾರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ವ್ಲಾಗ್, ಬ್ಯಾಕ್ ವಿತ್ ಒನ್ ಮೋರ್ ವಿಡಿಯೋ. ಹೊಸ ವರ್ಷಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮತ್ತು ನೀವು ಯಾವುದೇ ಕೆಲಸದಲ್ಲಿ ಕಾರ್ಯನಿರ್ವಹಿಸಿದ್ರೆ ಆ ಕೆಲಸವು ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ನಾನು ನಿಮಗೆ ನನ್ನ ಲೇಟೆಸ್ಟ್ ಅಪ್ಗ್ರೇಡ್ ಮಾಡ್ಕೊಂಡಿರುವಂಥ ಒಂದು ಲಾಗಿಂಗ್ನ ಸೆಟಪ್ನ ನಿಮಗೆ ನಾನು ಪರಿಚಯಿಸ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಹತ್ರ ಇದಕ್ಕೂ ಮುಂಚೆ ನಾನು ತುಂಬ ಬೇಸಿಕ್ ಸೆಟನ್ನು ಯೂಸ್ ಮಾಡ್ತಾ ಇದ್ದೆ, ರೆಡ್ಮಿ ನೋಟ್ 7 Pro. ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಒಂದನೇದಾಗಿ Vivo V20 Pro ಮೊಬೈಲ್ಗೆ ನಾನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಒಂದು ಗೊರಿಲ್ಲಾ ಪಾಡನ್ನು ನಾನು ತೊಗೊಂಡಿದ್ದೀನಿ. ಯಾಕೆ ಗೊರಿಲ್ಲಾ ಪಾಡ್ ಏನಕ್ಕೆ ತೊಗೊಂಡೆ, Vivo V20 Pro ಏನಕ್ಕೆ ತೊಗೊಂಡೆ, ಇವಾಗ ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಇದು ಯಾವ ಥರ ನನಗೆ ಯೂಸ್ ಆಗುತ್ತೆ, ಯಾಕೆ ಇದನ್ನು ನಾನು ಚೂಸ್ ಮಾಡ್ಕೊಂಡೆ ಅಂತ ನನಗೆ ಹೇಳ್ತೀನಿ. Vivo V20 Pro ಮೊದಲನೇದಾಗಿ ನಾನು ಕೇಸ್ ಕವರ್ ಹಾಕಿದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. V20 Proನ ಏನು ಸ್ಪೆಸಿಫಿಕೇಷನ್, ಯಾಕೆ ನನಗೆ ಅಷ್ಟೊಂದು ಇಷ್ಟ ಆಯಿತು ಅಂತ ನೀವು ಕೇಳಿದ್ರೆ, ಮೊದಲನೇದಾಗಿ ನಾನು ಕ್ಯಾಮ್ರಾ ಓರಿಯೆಂಟೆಡ್ ಮೊಬೈಲ್ ನೋಡ್ತಾ ಇದ್ದೆ. ಮತ್ತು ನಾನು ಇವಾಗ ಅಪ್ಗ್ರೇಡೇಷನ್ ಅಂತ ಬಂದಾಗ ನಾನು ಡೆಫಿನೆಟ್ಲಿ ಅದು ಒಂದು ನೆಕ್ಸ್ಟ್ ಲೆವೆಲ್ ಆಗಿರಬೇಕು. ಸೊ ಹಾಗಾಗಿ ನಾನು ಕೆಲವೊಂದು ಟೆಕ್ ವ್ಲಾಗರ್ಸ್ದು ಕೆಲವೊಂದು ವೀಡಿಯೋಸ್ ನೋಡಿದೆ, ಯೂಟ್ಯೂಬ್ ವೀಡಿಯೋಸ್ ನೋಡಿದೆ, ಹಾಗೆ ಕೆಲವೊಂದು ರಿಸರ್ಚ್ಗಳನ್ನು ಕೂಡ ಮಾಡಿದೆ. ಸೊ ಅವರು ಹೇಳೋದೇನೆಂದರೆ, ನೀವು ಖಾಲಿ ಲಾಗಿಂಗ್ಗೋಸ್ಕರನೇ ಜಾಸ್ತಿ ನೀವು ಇಂಪಾರ್ಟೆನ್ಸ್ ಕೊಡೋದಾದರೆ ಇದು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಆಗುತ್ತೆ ಅಂತ ಹೇಳಿದರು. ಇದ್ರ ಜೊತೆಗೆ ಅವರು OnePlus Nord Note ಬೇರೆ ಕಂಪೇರ್ ಮಾಡಿದರು. ಬಟ್ ನನಗೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನನಗೆ OnePlusಗಿಂತ Vivo V20 Proನೇ ಜಾಸ್ತಿ ಇಷ್ಟ ಆಯಿತು. ಮುಂದ್ಗಡೆ ಬಂದರೆ ಇದ್ರದ್ದು ಕ್ಯಾಮ್ರಾ 44 ಮೆಗಾಪಿಕ್ಸಲ್ದು ಮೇನ್ ಕ್ಯಾಮ್ರಾ, ಸೆಲ್ಫಿ ಕ್ಯಾಮ್ರಾ ಇದೆ. ಮತ್ತು 8 ಮೆಗಾಪಿಕ್ಸಲ್ನ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಹಾಗೆ ರ್ಯಾರಲ್ಲಿ 64 ಮೆಗಾಪಿಕ್ಸಲ್ದು ಒಂದು ಮೇನ್ ಕ್ಯಾಮ್ರಾ ಆದರೆ, ಆಮೇಲೆ 8 MP ಒಂದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಮತ್ತು 2 ಮೆಗಾಪಿಕ್ಸಲ್ದು ಡೆಪ್ತ್ ಕ್ಯಾಮ್ರಾ ಇದೆ. ಸೊ ಅದ್ರ ಜೊತೆಗೆ 4K ರೆಕಾರ್ಡಿಂಗು ಅಪ್ ಟು 6 FPS ಅಲ್ಲಿ ನೀವು ರ್ಯಾರಲ್ಲಿ ಮಾಡ್ಬೋದು. ಹಾಗೂ ಫ್ರಂಟಲ್ಲಿ ನೀವು ಅಪ್ ಟು 30 FPS ಅಲ್ಲಿ ಮಾಡ್ಬೋದು. ಈವನ್ 1080pದಲ್ಲಿ ನೀವು ಅಪ್ ಟು 120 FPS ಅಲ್ಲಿ ಮಾಡ್ಬೋದು. ಮತ್ತು 720 240 FPS ಅಲ್ಲಿ ಸ್ಲೋ ಮೋಷನಲ್ಲಿ ರೆಕಾರ್ಡಿಂಗ್ ಮಾಡ್ಬೋದು. ಮತ್ತು ಅದೇ ಇವೆಲ್ಲ ನನಗೆ ಬೇಕಾಗಿರುವಂಥ ಸ್ಪೆಸಿಫಿಕೇಷನ್ ಇದೆ. ಮತ್ತು ಸ್ಟೆಬಿಲೈಸೇಷನ್ ಫ್ರಂಟ್ ಮತ್ತು ರ್ಯಾರಲ್ಲಿ ಎರಡರಲ್ಲೂ ನೀವು ಸ್ಟೆಬಿಲೈಸೇಷನ್ನು ನೀವು ಮಾಡ್ಬೋದು. ಮತ್ತು ಲಾಗಿಂಗು ತುಂಬ ಬೇರೆ ಫೆಸಿಲಿಟೀಸು ವಿವೋದವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ನನಗೆ ಜಾಸ್ತಿ ಇಷ್ಟ ಆಯಿತು. ಒಂದು ಮೊಬೈಲಲ್ಲಿ ನನಗೆ ಇಷ್ಟವಾಗದಿರೋದಂದರೆ ಡೆಫಿನೆಟ್ಲಿ ಈ USB ಸ್ಲಾಟ್ ಮೂಲಕ ನೀವು ಇಯರ್ಫೋನ್ ಜಾಕ್ನ ನೀವು ಇನ್ಸರ್ಟ್ ಮಾಡ್ಕೊಳ್ಬೇಕಾಗುವಂಥದ್ದು. ಆಲ್ರೆಡಿ ಕೊಡ್ತಾರೆ ನಿಮಗೆ ಒಂದು ಇಯರ್ಫೋನು ವಿತ್ USB ಸ್ಲಾಟ್ ಜಾಕ್. ನನಗೆ ಅದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸೌಂಡ್ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಅಷ್ಟೇ. ಮುಂದ್ಗಡೆ ನೀವು ಫಿಂಗರ್ ಪ್ರಿಂಟ್ ಸೆನ್ಸರಲ್ಲಿ ನೀವು ಅನ್ಲಾಕ್ ಮಾಡುವಂಥದ್ದು, ಮತ್ತು ಬೇಸ್ ಅನ್ಲಾಕ್ ಎಲ್ಲ ಇದೆ, ಎಲ್ಲ ಸೆಕ್ಯೂರಿಟಿ ಆಪ್ಷನ್ ಇದೆ. ಅದನ್ನು ಬಿಟ್ಟರೆ ನನಗೆ ಈ ಒಂದು ಮೊಬೈಲಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 765ನ ಒಂದು ಪ್ರೊಸೆಸರು ಈ ಒಂದು ಮೊಬೈಲಲ್ಲಿದೆ. ಗೇಮಿಂಗ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ನಂದು ಮೇನ್ ಪ್ರಿಫರೆನ್ಸ್ ಬಂದುಬಿಟ್ಟು ಲಾಗಿಂಗ್ಗೋಸ್ಕರ ಮಾತ್ರ. ಸೊ ಹಂಗಾಗಿ ಮೊಬೈಲ್ ಜೊತೆಗೆ ನಿಮಗೆ ಚಾರ್ಜರ್ ಕೂಡ ಬರುತ್ತೆ. ಇದು ಬಂದುಬಿಟ್ಟು C ಟೈಪ್ ಚಾರ್ಜರು, ಮತ್ತು ಇದು ಫ್ಲ್ಯಾಶ್ ಚಾರ್ಜ್ 2.0 ತುಂಬ ಬೇಗ ಮೊಬೈಲ್ನ ಚಾರ್ಜ್ ಮಾಡುತ್ತೆ. ಇದೊಂದು ಅಡ್ವಾಂಟೇಜಸ್ ಈ ಮೊಬೈಲ್ದು. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಈ ಮೊಬೈಲು ಓನ್ಲಿ 4000 mAh ಕೆಪಾಸಿಟಿ ಹೊಂದಿರುವಂಥ ಒಂದು ಬ್ಯಾಟ್ರಿ ಹೊಂದಿದೆ. ಅಲ್ಲದೆ ಈ ಮೊಬೈಲ್ ಚಾರ್ಜ್ ಬೇಗ ಖಾಲಿಯಾಗುತ್ತೆ. ಅದೊಂದು ನನಗೆ ಇಷ್ಟವಾಗದಿರುವಂಥದ್ದು. ಅದನ್ನು ಬಿಟ್ಟರೆ ನನಗೆ ಈ ಮಿಡ್ ರೇಂಜ್ ಮೊಬೈಲ್ ನನಗೆ 26,000 ಪೂರ್ವಿಕಾ ಸೈಟಲ್ಲಿ ಚೆಕ್ ಮಾಡಿಕೊಂಡು ನಾನು ಅವ್ರದ್ದು ಶಾಪಲ್ಲಿ ನಾನು ಖರೀದಿ ಮಾಡಿದ್ದೀನಿ. ಅದನ್ನು ಬಿಟ್ಟರೆ ಒಂದೊಂದು ಸೈಟಲ್ಲಿ ಒಂದೊಂದು ಪ್ರೈಸ್ ಹೇಳುತ್ತೆ. ನೀವು ಅಮೆಝಾನಲ್ಲಿ ಹೋದರೆ 31,000 ಅನ್ನುತ್ತೆ, ಫ್ಲಿಪ್ಕಾರ್ಟಲ್ಲಿ 29,000, ಹಾಗೆ ಬೇರೆ ರೀತಿಯ ಪ್ರೈಸ್ ಇದೆ. ಬಟ್ ನೋಡಿ, ಚೆಕ್ ಮಾಡ್ಕೊಳ್ಳಿ ಬೆಸ್ಟ್ ಪ್ರೈಸ್ ಯಾವುದು ಅಂತ ನೀವು ಚೆಕ್ ಮಾಡ್ಕೊಂಡು ಹೋಗೋದು ಬೆಟರ್. ಸೊ ಮೇನ್ಲಿ ಕ್ಯಾಮ್ರಾ ಓರಿಯೆಂಟೆಡ್ ಮೊಬೈಲ್ ಆಗಿದೆ ಇದು, ಮತ್ತು ಲಾಗಿಂಗ್ಗೋಸ್ಕರ ಡೆಫಿನೆಟ್ಲಿ ರೆಕಮೆಂಡೆಡ್ ಮೊಬೈಲ್ ಇದು. ಇನ್ನು ಈ ಗೊರಿಲ್ಲಾ ಪಾಡ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಒಂಥರ ಆಲ್ರೌಂಡರ್. ನೀವು ಎಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. 180 ಡಿಗ್ರಿಯಲ್ಲಿ ನೀವು ಟರ್ನ್ ಮಾಡ್ಬೋದು. ಮತ್ತು ಎಲ್ಲಿ ಬೇಕಾದ್ರೂ ನೀವು ಸೆಕ್ಸ್ಕೊಳ್ಬೋದು, ಮರಕ್ಕೆ ಸೆಕ್ಸ್ಕೊಳ್ಬೋದು, ಎಲ್ಲಿ ಬೇಕಾದರೂ ಸೆಕ್ಸ್ಕೊಳ್ಬೋದು. ಇದಕ್ಕೆ ನೀವು ಗೊರಿಲ್ಲಾ ಪಾಡ್ ಅಂತಿರೋ, ಇವು ನಿಜವಾದ ಗೊರಿಲ್ಲಾ ಅಂತಿರೋ ಗೊತ್ತಿಲ್ಲ. ನೋಡೋಕ್ಕೆ ಅಷ್ಟೊಂದೇನು ನನಗೆ ಇಷ್ಟ ಆಗಿಲ್ಲ. ಬಟ್ ಇದೊಂದು ಅಡ್ವಾಂಟೇಜಸ್ ಬಂದುಬಿಟ್ಟು ಎಲ್ಲಿ ಬೇಕಾದ್ರೂ ನೀವು ಸೆಕ್ಸ್ಕೊಳ್ಬೋದು. ಇವನ್ ತುಂಬ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಟ್ರೈಪಾಡಲ್ಲಿ ಆಗದಿರುವಂಥ ಕೆಲಸ ಕೂಡ ಇದು ಮಾಡುತ್ತೆ. ಸೊ ಯಾವುದೇ ಪೊಸಿಷನಲ್ಲಿ ಇದ್ರೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಏನಿದೆ ಈಸಿಯಾಗಿ ಬೆಂಡ್ ಆಗುತ್ತೆ. ಹೆಂಗೆ ಬೇಕಾದ್ರೂ ನೀವು ಟ್ವಿಸ್ಟ್ ಟರ್ನ್ ಮಾಡ್ಬೋದು. ಮತ್ತು ಒಳ್ಳೆಯ ಒಂದು ಕ್ವಾಲಿಟಿಯ ಒಂದು ಗೊರಿಲ್ಲಾ ಪಾಡ್ ಆಗಿದೆ. ಸೊ ನೀವು ಸೆಲ್ಫಿ ಸ್ಟಿಕ್ಗೆ ಕಂಪೇರ್ ಮಾಡಿದ್ರೆ ಇದು ಎಷ್ಟೋ ಬೆಟರ್ ಆಗಿದೆ. ಇದು ಅಷ್ಟೊಂದೇನು ಕಾಸ್ಟ್ಲಿ ಅಲ್ಲ ಈ ಮೊಬೈಲ್, ಈ ಗೊರಿಲ್ಲಾ ಪಾಡ್. ನನಗೆ ಒಳ್ಳೆ ಆಫರಲ್ಲಿ ಸಿಕ್ಕಿದೆ. ಇದ್ರ ಜೊತೆಗೆ ಒಂದು ಈ ಬ್ಲೂಟೂತ್ನಲ್ಲಿ ಕಂಟ್ರೋಲ್ ಮಾಡುವಂಥ, ಕ್ಯಾಮ್ರಾ ಕಂಟ್ರೋಲ್ ಮಾಡುವಂಥದ್ದು ಒಂದು ಸಿಕ್ಕಿದೆ. ಸೊ ನೀವು ದೂರದಲ್ಲಿ ನೀವು ಏನಾದರೂ ರೆಕಾರ್ಡಿಂಗ್ ಮಾಡ್ತೀರಂದರೆ ನೀವು ಈ ಒಂದು ಬ್ಲೂಟೂತ್ ಡಿವೈಸಿಂದ ನಿಮ್ಮ ಕ್ಯಾಮರಾವನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಜೊತೆಗೆ ನನಗೆ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಮೈಕ್ ಸಿಕ್ಕಿದೆ. ಸೊ ಈ ಮೈಕ್ ಕೂಡ ತುಂಬ ಚೆನ್ನಾಗಿದೆ.
ಸೊ ಇದಿಷ್ಟು ಈ ಒಂದು ಓನ್ಲಿ 700 ರುಪೀಸಲ್ಲಿ ನನಗೆ ಈ ಒಂದು ಒಳ್ಳೆ ಆಫರ್ ಸಿಕ್ಕಿದೆ. ನಾನು ನಿಮಗೆ ಆ್ಯಕ್ಚುಲಿ ನಾನು ರಿವ್ಯೂ ಚೆಕ್ ಮಾಡಿಬಿಟ್ಟೆ ನಾನು ಇದು ತೊಗೊಂಡಿರೋದು. ಕಡಿಮೆ ಜನ ರಿವ್ಯೂ ಮಾಡಿದ್ರು, ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತು ನನಗೆ ನನಗೆ ಚೆನ್ನಾಗಿದೆ ಅಂತ ಅನಿಸ್ತು. ನನಗೆ ಮೊಬೈಲ್ಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇದು. ಸೊ ಹೋಲ್ಡರು ಓಕೆ, ಬೇಕಾದರೆ ನೀವು ಬೇರೆ ತೊಗೊಳ್ಳಿ, ನಿಮಗೆ ಒಂದು ಒಳ್ಳೆ ಕಂಫರ್ಟಬಲ್ ಅನಿಸಲ್ಲ ಅಂದರೆ ಈ ಒಂದು ಹೋಲ್ಡರ್ನ, ಮೊಬೈಲ್ ಹೋಲ್ಡರ್ನ. ಇದು ಡೆಫಿನೆಟ್ಲಿ ಎಲ್ಲಿ ಬೇಕಾದರೂ ಕಚ್ಕೊಳ್ಳುತ್ತೆ. ಮತ್ತು ಇದರೊಂದು ಹ್ಯಾಕ್ಸು ಎಲ್ಲಿ ಹೆಂಗೆ ಯೂಸ್ ಮಾಡ್ಬೋದು, ನಾನು ಅದ್ರ ಬಗ್ಗೆ ಬೇಕಾದರೂ ನಿಮಗೆ ಎಕ್ಸ್ಟ್ರಾ ವಿಡಿಯೋ ಮಾಡ್ತೀನಿ. ನಿಮ್ಗೆ ಇನ್ ಕೇಸ್ ಫ್ಯೂಚರಲ್ಲಿ ನೀವು ಮಾಡಬೇಕು ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾನು ಇದೇನಕ್ಕೆ ತೊಗೊಂಡಿದ್ದೇನೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ತುಂಬ ಕಾಂಪ್ಲಿಕೇಟೆಡ್ ಸಿಚುವೇಷನಲ್ಲಿ ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಮೊಬೈಲ್ ನಾವು ಒಂದು ಸಿಕ್ಸ್ಕೊಂಡು ಅದಕ್ಕೋಸ್ಕರ ನಾನು ಈ ಒಂದು ಗೊರಿಲ್ಲಾ ಪಾಡ್ ತೊಗೊಂಡಿದ್ದೀನಿ. ನನಗೆ ಈ ಗಿಂಬಲ್ಗಿಂತ ಇದು ಕೆಲವೊಂದು ಸಿಚುವೇಷನಲ್ಲಿ ಅದಕ್ಕಿಂತ ಇದೇ ಜಾಸ್ತಿ ಸೂಟ್ ಆಗುತ್ತೆ ಅಂದ್ಕೊತೀನಿ. ಡೆಫಿನೆಟ್ಲಿ ಟ್ರೈಪೋಡ್ಗಿಂತ ಹಾಗೂ ಸೆಲ್ಫಿ ಸ್ಟಿಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಅಲ್ಲದೆ ನಿಮಗೆ ಗಿಂಬಲ್ ಗೊತ್ತಿದ್ದ ಹಾಗೆ ಒಂದು 15,000 ತನಕ ಇರುತ್ತೆ. ಮಿನಿಮಮ್ ಪ್ರೈಸ್ 10,000ಇಂದ 15,000 ಒಳ್ಳೆ ಕ್ವಾಲಿಟಿಯಿಂದ ಇರುತ್ತೆ. ಸೊ ಇದು ಈ ಕಂಪ್ನಿ ಹೆಸರು ಬಂದುಬಿಟ್ಟು ನಾನು ನಿಮಗೆ ಎನಿವೇ ಇದು ಚೈನೀಸ್ ಕಂಪ್ನಿ. ಡೆಫಿನೆಟ್ಲಿ ನಾನು ನಿಮಗೆ ಅಮೆಜಾನ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. PKST ಏನೋ ಇರಬೇಕು, ಡಸಂಟ್ ಮ್ಯಾಟರ್, ಬಟ್ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ನೋಡಿ. ಹೆಂಗೆ ಬೇಕಾದರೂ ಇದು ಅಂಟ್ಕೊಳ್ಳುತ್ತೆ. ನಿಮಗೆ ಬೇಕಾದರೂ ನಾನು ಕೆಲವೊಂದು ಸಿಚುವೇಷನಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ವ್ಲಾಗಿಂಗ್ ಸೆಟಪ್ ಫಾರ್ 2022. So thanks for watching my vlog. Till the next vlog, take care. Bye bye.